ಕಲ್ಯಾಣ ಸಚಿವರಾಗಿದ್ದಂಥವರು ನಾಗೇಂದ್ರ ಅವರಿಗೆ ಈಗ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಬೆಳ್ಳಂಬೆಳಿಗ್ಗೆ ರೇಡ್ ಮಾಡಿ ನಾಗೇಂದ್ರ ಅವರನ್ನು ವಶಕ್ಕೆ ಪಡೆದಿದ್ದಾರೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು. ಬೆಂಗಳೂರಿನ ಡಾಲರ್ಸ್ ಕಾಲೋನಿ, BEL ರೋಡ್ನ ಮನೆ, ವಿಧಾನಸೌಧ ಬಳಿಯ ಶಾಸಕರ ಭವನದ ಕೊಠಡಿ ನಂಬರ್ 360 ಮತ್ತು ಬಳ್ಳಾರಿಯ ನಾಗೇಂದ್ರ ನಿವಾಸದಲ್ಲಿ ಇಡಿ ಏಕಕಾಲಕ್ಕೆ ರೇಡ್ ಮಾಡಿದ್ದಾರೆ. ನಾಗೇಂದ್ರ ಅವರ ಮೊಬೈಲನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈಗ ವಶಕ್ಕೆ ಪಡೆದಿರ್ತಕ್ಕಂಥದ್ದು ಗೊತ್ತಾಗಿದೆ. ಇಡಿ ತನಿಖೆಗೆ ಮಾಜಿ ಮಂತ್ರಿ ನಾಗೇಂದ್ರ ಅಸಹಕಾರವನ್ನು ತೋರ್ತಾ ಇದ್ದಾರೆ ಅಂತಕ್ಕಂಥ ಅಪ್ಡೇಟ್ಸ್ ಬರ್ತಾ ಇದೆ. ಇಡಿ ತನಿಖೆ ಮಾಡುವಂತಹ ಸಂದರ್ಭದಲ್ಲಿ, ಪ್ರಶ್ನೆಗಳನ್ನು ಕೇಳುವಂತಹ ಸಂದರ್ಭದಲ್ಲಿ ಮಾಜಿ ಮಂತ್ರಿ ನಾಗೇಂದ್ರ ಅಸಹಕಾರವನ್ನು ತೋರಿದ್ದಾರೆ. ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಮನೆ ಬಾಗಿಲು ತೆಗೆಯೋದಕ್ಕೇನೆ ಅಸಹಕಾರ. ತುಂಬ ಹೊತ್ತು ಕಾಯಿಸಿದ್ದಾರೆ ಇಡಿ ಅಧಿಕಾರಿಗಳನ್ನು. ಇಡಿ ಮತ್ತು CBI ದಾಳಿ ನಿರೀಕ್ಷೆಯಲ್ಲಿ ಇದ್ದರೂ ನಾಗೇಂದ್ರ ಅಂತಕ್ಕಂಥದ್ದು ಈಗ ಗೊತ್ತಾಗಿರ್ತಕ್ಕಂಥದ್ದು. ಹಾಗಾಗಿ ಯಾವಾಗ ಇಡಿ ಅಧಿಕಾರಿಗಳು ಮನೆ ಬಳಿ ಬಂದಿದ್ದಾರೆ ಅಂತ ಗೊತ್ತಾಯಿತೋ ಮನೆ ಬಾಗಿಲನ್ನು ಇಮ್ಮಿಡಿಯೇಟ್ ಆಗಿ ತೆಗೆದಿಲ್ಲ. ಅಲ್ಲಿಂದನೇ ಶುರುವಾಗಿದೆ ಇವರ ಅಸಹಕಾರ. ತುಂಬ ಹೊತ್ತು ಕಾಯಿಸಿ ನಂತರ ಮನೆ ಬಾಗಿಲು ತೆಗೆದಿದ್ದಾರೆ. ಅವರು ಒಳಗಡೆ ಬಂದು ದಾಳಿ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಪ್ರಶ್ನೆಗಳನ್ನು ಕೇಳುವಂತಹ ಸಂದರ್ಭದಲ್ಲೂ ಕೂಡ ಸರಿಯಾದ ಸೂಕ್ತವಾದ ಉತ್ತರಗಳನ್ನು ಕೊಡ್ತಾ ಇಲ್ಲ ನಾಗೇಂದ್ರ ಅವರು. ಅದಕ್ಕೋಸ್ಕರನೇ ಈಗಾಗಲೇ ನಾಗೇಂದ್ರ ಅವರನ್ನು ವಶಕ್ಕೆ ಪಡೆದಿದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡಿತಾ ಹೋಗೋಣ. ಮುರಳಿ, ಈಗಾಗಲೇ ಹೆಚ್ಚು ಕಡಿಮೆ 4 ಗಂಟೆಗಳಾಯಿತು ಇಡಿ ರೇಡ್ ಸ್ಟಾರ್ಟ್ ಆಗಿ. ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ? ಅರವಿಂದ್, ಏನಂದ್ರೆ ಅದಕ್ಕೆ ಪೂರಕವಾದ ದಾಖಲೆಗಳೇನಿತ್ತು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈವರೆಗೂ ಕೂಡ ಏನೋ ನಾಗೇಂದ್ರ ಅವರ ಮನೆಯಲ್ಲಿ ಯಾವುದೇ ರೀತಿಯ ಪೂರಕವಾದ ದಾಖಲೆಗಳು ಸಿಕ್ಕಿಲ್ಲ. ಯಾಕೆಂದ್ರೆ ಈಗಾಗಲೇ ಕಾಲಾವಕಾಶಗಳು ತುಂಬಾ ಕಾಲಾವಕಾಶಗಳಿತ್ತು ನಾಗೇಂದ್ರ ಅವ್ರಿಗಿರ್ಬೋದು, ಬಸವನಗೌಡ ದದ್ದಲ್ ಅವ್ರಿಗಿರ್ಬೋದು. ಯಾಕೆಂದ್ರೆ ಇದು ಮೇ 25ರ ನಂತರ ಈ ಹಗರಣ ಬೆಳಕಿಗೆ ಬಂದಿರುವಂಥದ್ದು. ಅದಾದ ನಂತರ ನಾಗೇಂದ್ರ ಅವರನ್ನೇ ಪ್ರೈಮ್ ಅಕ್ಯೂಸರ್ ಆಗಿ ಮಾಡ್ಕೊಂಡಿದ್ರು. ಆ ಹಿನ್ನೆಲೆಯಲ್ಲಿ ಅವರು ಯಾವುದೇ ರೀತಿಯ ಗಳಿರ್ಬೋದು, ಹಣಕಾಸು ಇರ್ಬೋದು, ಯಾವುದನ್ನು ಕೂಡ ಮನೆ ಒಳಗಡೆ ಇಟ್ಕೊಂಡಿರೋಕ್ಕೆ ಸಾಧ್ಯತೆಗಳು ಕಡಿಮೆ. ಆದರೆ ಇವರು ಮಾಡಿರುವಂಥ ತನಿಖೆಗಳೇನಿತ್ತು ಆ ತನಿಖೆಗಳಲ್ಲಿ ಸಿಕ್ಕಂಥ ದಾಖಲಾತಿಗಳಿತ್ತು. ಆ ದಾಖಲಾತಿಗಳನ್ನು ಇಟ್ಕೊಂಡು ಈಗ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ ಮತ್ತು ಒಂದಷ್ಟು ಪ್ರಶ್ನಾವಳಿಗಳನ್ನು ಕೂಡ ಮಾಡ್ತಾ ಇರೋಂಥದ್ದು. ಅಂದರೆ ಬಹುತೇಕ ಅವರ ವಿಚಾರಣೆ ಏನಿತ್ತು ವಿಚಾರಣೆಗೆ ಅಸಹಕಾರವನ್ನು ತೋರಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಗಳಿರುವಂಥದ್ದು. ಯಾಕೆಂದರೆ ಬೆಳಗ್ಗೆ ಇಡಿ ಅಧಿಕಾರಿಗಳು ಬಂದ ಸಂದರ್ಭದಲ್ಲೂ ಕೂಡ ಬಾಗಲನ್ನು ತೆಗಲಿಕ್ಕೆ ಒಂದಷ್ಟು ಕಾಲಾವಕಾಶವನ್ನು ತೆಗೆದುಕೊಂಡಿರುವಂಥದ್ದು. ಅದಾದ ನಂತರ ಯಾಕೆಂದರೆ ಇವ್ರಿಗೆ ಈಗಾಗಲೇ ನಿರೀಕ್ಷೆಗಳಿತ್ತು. ಯಾಕೆಂದರೆ CBI ಕೂಡ FIR ಅನ್ನು ದಾಖಲು ಮಾಡ್ಕೊಂಡಿತ್ತು, ಇಡಿ ಕೂಡ FIR ಅನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡ್ತಾ ಇತ್ತು. ನಿರೀಕ್ಷೆಗಳಿತ್ತು, ಯಾವ ದಿನಗಳಾದರೂ ಕೂಡ ಬಂದು ದಾಳಿಯನ್ನು ನಡೆಸಬಹುದು ಅನ್ನೋ ನಿರೀಕ್ಷೆ ಇತ್ತು. ಆ ನಿರೀಕ್ಷೆ ಹಿನ್ನೆಲೆಯಲ್ಲಿ ಇವತ್ತೇ ಬರ್ತಾರೆ ಅನ್ನೋದ್ರ ಬಗ್ಗೆ ಅವರಿಗೆ ಕುತೂಹಲ ಇರಲಿಲ್ಲ, ಅಂದ್ರೆ ನಿರೀಕ್ಷೆ ಇರಲಿಲ್ಲ. ಆದರೆ ಸಾಕಷ್ಟು ತಯಾರಿಗಳನ್ನು ಕೂಡ ಅವರು ಮಾಡ್ಕೊಳ್ತಾ ಇದ್ರು. ಆದರೆ ಇಡಿ ಅಧಿಕಾರಿಗಳು ಕಲೆ ಹಾಕಿರುವಂತಹ ದಾಖಲಾತಿಗಳೇನಿರ್ತವೆ, ಬ್ಯಾಂಕ್ನ ಅಕೌಂಟ್ ಡೀಟೇಲ್ಸ್ಗಳಿರುವಂಥದ್ದು, ಜೊತೆಗೆ 193 ಅಕೌಂಟ್ಗಳಿಗೆ ಇವರು ಹಣವನ್ನು ಟ್ರಾನ್ಸಾಕ್ಟ್ ಅನ್ನು ಮಾಡಿರುವಂಥದ್ದು, ಈ ವಿಚಾರಗಳೆಲ್ಲ ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನು ಕಲೆ ಹಾಕಿರುವಂಥದ್ದು. ಅರವಿಂದ, ನಾವು ಗಮನಿಸಬೇಕಾಗಿರುವಂಥದ್ದು ಇಲ್ಲಿ MG ರೋಡ್ನ ಯೂನಿಯನ್ ಬ್ಯಾಂಕ್ ಅಕೌಂಟಿಂದ ಫಸ್ಟ್ ಫೈನಾನ್ಸ್ ಬ್ಯಾಂಕ್ ಅಂತೇಳಿ, ಅಂದರೆ ತೆಲಂಗಾಣದ ಸತ್ಯನಾರಾಯಣ ಎಡಕಾರಿ ಅಂತ ಏನಿದ್ದಾರೆ ಅವರ ಬ್ಯಾಂಕಿಗೆ, ಅಂದರೆ ಅವರ ಮಾಲೀಕತ್ವದ ಕೋಆಪರೇಟಿವ್ ಬ್ಯಾಂಕ್ ಏನಿತ್ತು ಕೋಆಪರೇಟಿವ್ ಬ್ಯಾಂಕಿಗೆ ಈ ಹಣವನ್ನು ಸಂದಾಯವನ್ನು ಮಾಡ್ತಾರೆ. ಆ 94,73,00,000 ಹಣ ಏನಿತ್ತು ಹಣವನ್ನು 193 ಅಕೌಂಟ್ಗಳಿಗೆ ಕೂಡ ಟ್ರಾನ್ಸಾಕ್ಟ್ ಅನ್ನು ಮಾಡುವಂಥದ್ದು. ಅಂದರೆ 193 ಅಕೌಂಟ್ಗಳಿಗೆ ಟ್ರಾನ್ಸಾಕ್ಟ್ ಅನ್ನು ಮಾಡೋ ಸಂದರ್ಭದಲ್ಲಿ ಒಂದಷ್ಟು ಬಾರ್ನ ಮಾಲೀಕರಿರ್ಬೋದು ಮತ್ತು ಚಿನ್ನದ ಅಂಗಡಿಗಳಿರ್ಬೋದು, ಈ ಎಲ್ಲ ಮಾಲೀಕರಿಗೂ ಕೂಡ ಈ ರೀತಿಯಲ್ಲಿ ಹಣವನ್ನು ಕೊಡ್ತಾರೆ. ಅದಾದ ನಂತರ ಅದನ್ನು ಡ್ರಾ ಮಾಡಿಕೊಡ್ಲಿಕ್ಕೆ ಒಂದಷ್ಟು ಪರ್ಸೆಂಟೇಜ್ನಲ್ಲಿ ಒಂದಷ್ಟು ಮಾತುಕತೆಯನ್ನು ಕೂಡ ಮಾಡಿಕೊಂಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳಿರುವಂಥದ್ದು. ಆ ಪಾತ್ರದಲ್ಲಿ ಯಾಕೆಂದರೆ ಈಗ ಸತ್ಯನಾರಾಯಣ ವರ್ಮ ಕೊಟ್ಟಿರುವಂಥ ಹೇಳಿಕೆ, ನಾಗರಾಜ್ ಅವರು ಕೊಟ್ಟಿರುವಂಥ ತಪ್ಪೊಪ್ಪಿಗೆ, ಅದಾದ ನಂತರ ನಾಗೇಶ್ವರ ರಾವ್ ಕೊಟ್ಟಿರುವಂಥ ಒಂದಷ್ಟು ಹೇಳಿಕೆಗಳೇನಿತ್ತು ಈ ಹೇಳಿಕೆಗಳೆಲ್ಲ ಕೂಡ ಈಗ ಪೂರಕವಾದ ಸಾಕ್ಷ್ಯಗಳಾಗ್ತವೆ. ಆ ಹಿನ್ನೆಲೆಯಲ್ಲಿ ನಾಗೇಂದ್ರ ಅವರು ಇದಕ್ಕೆಲ್ಲ ಯಾವ ರೀತಿಯ ಉತ್ತರಗಳನ್ನು ಕೊಡ್ತಾರೆ. ಜೊತೆಗೆ ಈಗಾಗಲೇ SIT ಅಧಿಕಾರಿಗಳು 35 ಕೋಟಿ ಹಣವನ್ನು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಬೇರೆ ಬೇರೆ ಅಕೌಂಟ್ಗಳಿಗೆ ಟ್ರಾನ್ಸಾಕ್ಟ್ ಆಗಿದ್ದಂಥ ಹಣ ಇರ್ಬೋದು. ಅದಾದ ನಂತರ ಉಳಿದಂಥ 54 ಕೋಟಿ, ಅಂದರೆ ಈ ಪ್ರಕರಣದಲ್ಲಿ ಒಂದಷ್ಟು ಹಗರಣ ಆಗಿರುವಂಥದ್ದು 89 ಕೋಟಿಯಷ್ಟು ಹಗರಣ ಆಗಿದೆ. ಆ 89 ಕೋಟಿಯಲ್ಲಿ 35 ಕೋಟಿಯನ್ನು SIT ಅಧಿಕಾರಿಗಳು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ಉಳಿದ ಬಾಕಿ ಹಣ ಇಲ್ಲಿದೆ ಏನು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟತೆಗಳಿಲ್ಲ. ಆದರೆ ಒಂದಂತೂ ಸ್ಪಷ್ಟ ಅರವಿಂದ್, ಯಾಕೆಂದರೆ ಇಲ್ಲಿವರೆಗೆ ಆರೋಪಿಗಳನ್ನು ಬಂಧನಕ್ಕೊಳಪಡಿಸಿ ವಿಚಾರಣೆ ಮಾಡೋ ಸಂದರ್ಭದಲ್ಲಿ 40%
40% ಹಣವನ್ನ ನಾಗೇಂದ್ರ ಅವರು ಮತ್ತು ದದ್ದಲ್ ಅವರು ಪಡ್ಕೊಂಡಿರುವಂತ Okay. ಸಾಧ್ಯತೆಗಳಿದಾವೆ ಅನ್ನೋದ್ರ ಬಗ್ಗೆ ಒಂದಷ್ಟು ತನಿಖೆಯಲ್ಲಿ ಬಯಲಾಗಿರುವಂತದ್ದು. ಅದಕ್ಕೆ ಪೂರಕವಾದ ದಾಖಲಾತಿಗಳನ್ನ ನಾಗೇಂದ್ರ ಅವರು ಯಾವ ರೀತಿಯಲ್ಲಿ ಕೊಡ್ತಾರೆ ಏನೋ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇರುವಂತದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ಮುರಳಿ, ತಮ್ಮ ಎಲ್ಲ ಮಾಹಿತಿಗಾಗಿ. ಒಟ್ಟಾರೆ 3 ತನಿಖಾ ಸಂಸ್ಥೆಗಳು ಈಗ ಪ್ಯಾರಲಲ್ ಆಗಿ ಈ ಪ್ರಕರಣದ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅದು ಜಾರಿ ನಿರ್ದೇಶನಾಲಯ, CBI ಮತ್ತು SIT ರಾಜ್ಯ ಸರ್ಕಾರದಿಂದ ರಚನೆ ಆಗಿರ್ತಕ್ಕಂಥದ್ದು. ಸೊ ಈಗ ED ಅಧಿಕಾರಿಗಳ ದಾಳಿ ಆಗಿದೆ.